3,000 ಎಲ್ಲ 5,000 ಗೊತ್ತಿಲ್ಲ ಕೊಟ್ಟೋದಲ್ಲ ಇದಾಗಿದೆ DL ಇದು ತಗೋಣ ನಮ್ಮ ಅಲ್ಲ ಇನ್ಸ್ಪೆಕ್ಟರ್ ಎಲ್ಲ ಮಾಡಿ ಎಷ್ಟ್ಕೊಂಬಿಡಿ ಎಲ್ಲ ಹೆಂಚಿನ ಬಗ್ಗೆ ಎಲ್ಲ ಅಂತ ಕೇಳಿ ಇಷ್ಟು ಕಾರ್ಸು ರಿಕವರ್ ನಮ್ಮ ಪ್ರೈವೇಟ್ ಆಫೀಸು ಸೀಸ್ ಮಾಡಿ ಇದು ಅವ್ರು ಆನ್ಸರ್ ಮಾಡಬೇಕು. ಇನ್ನೊಂದು ಕೇಸ್ ಪಬ್ಲಿಕ್ ಡಾಕ್ಯುಮೆಂಟ್, ದರ್ ಆಲ್ ಪಬ್ಲಿಕ್ ಡಾಕ್ಯುಮೆಂಟ್ ಅವೈಲಬಲ್ ಇನ್ ಪ್ರೈವೇಟ್ ಇದಕ್ಕೆ ಶಾಪಲ್ಲಿ ಯಾರು ಕೊಟ್ಟು ಡಾಕ್ಯುಮೆಂಟೇಷನ್. ಈಗ ನಾವು ಸಾಹೇಬರು ಇದರಲ್ಲಿ ಹೋದಾಗ ಎಸ್ಕಾಮಲ್ಲಿ ಸೇವಿಂಗ್ಗೆ ಪ್ರೈಸ್ ಎಲ್ಲ ಪ್ರೈವೇಟ್ ಅವ್ರ ಹತ್ರ ಇತ್ತು, ಅದನ್ನು ಪರ್ಚೇಸ್ ಮಾಡಿಸಿದ್ವಿ. ಜುಡಿಷಿಯಲ್ ಪೊಲೀಸ್ಗೆ ಹೇಳಿ ರಿಜಿಸ್ಟರ್ ಕೇಸ್ ನಮ್ಮ ಇವ್ರು ಯಾವ ಜುಡಿಷಿಯಲ್ ಪೊಲೀಸ್ ಕರೆಸಿ ಇದು ಇಟ್ಕೊಳ್ಳಿ. ಇದೆಲ್ಲ ಲೆಕ್ಕ ಹಾಕಿ ಏನೇನಿದೆ ಎಲ್ಲ ಚೆಕ್ ಮಾಡಿಸಿ ಪಂಚನಾಮ ಡ್ರಾ ಮಾಡಿಸಿ ನೀಟಾಗಿ ಅವ್ರದ್ದು ಸಿಗ್ನೇಚರ್ ತೊಗೊಳ್ಳಿ, ಅವ್ರ ಸಿಗ್ನೇಚರ್ ತೊಗೊಳ್ಳಿ. ನಮ್ಮ ಪಂಚಾಯತ್ ಇದಾರಲ್ಲ ಮಾಡಿಸ್ಕೊಳ್ಳಿ ಪಂಚನಾಮ ಅವ್ರು ಕಳ್ಸೋಣ. ಅಲ್ಲ ಅವ್ರು ಯಾವ ಇಲ್ವಲ್ಲ ಅಲ್ಲಿ ಇರಲಿ. ಅವನು ಬೇರೆ ಅಂಗಡಿಗಳವ ಬಂದ ತಕ್ಷಣ ಹೋಗ್ಬೇಕಾದ ಅಂಗಡಿಗಳಲ್ಲಿ ಅಷ್ಟೇ. ಈವನ್ ಅಲ್ಲಿ ಇಲ್ಲ ಸರ್, ಇಕ್ಕಿದಲ್ಲ ಹೂ ಇಸ್ ದಿ ಕನ್ಸರ್ನ್. ನಿಮ್ಮ ಕಸ್ಟಡಿಯಲ್ಲಿ ಇರಬೇಕಿತ್ತು. ನಿಮ್ಮ ಕಸ್ಟಡಿ ಪಬ್ಲಿಕ್ ಡಾಕ್ಯುಮೆಂಟ್, ಹೌ ಕ್ಯಾನ್ ಇಟ್ ಬಿ ಪ್ರೈವೇಟ್ ಕಸ್ಟಡಿ? ಯು ಆರ್ ಸೆಲ್ಲಿಂಗ್ ದಿ RTO ಆಫೀಸ್ ಟು ದಿ ಪ್ರೈವೇಟ್ ಪೀಪಲ್. ಎಷ್ಟು ಫೈನ್ ಹಾಕಿದಿರಿ? 30 ಡೇಸ್ಗಿಂತ ಜಾಸ್ತಿ. 30 ಡೇಸ್ ಸ್ಟೇಟ್ ಔಟ್ಸೈಡ್ ಸ್ಟೇಟ್ ವೆಹಿಕಲ್ಸ್ ಎಷ್ಟು ರಿಜಿಸ್ಟರ್ ಆಗುತ್ತೆ ಎವ್ರಿ ಮಂತ್? 5 ಕೋಟಿ 10 ಕೋಟಿ ವೆಹಿಕಲ್ಸ್ ಇಲ್ಲಿ ಬರ್ತವೆ. ಇಲ್ಲಿ ಮಜಾ ಮಾಡ್ಕೊಂಡು ಹೋಗ್ತಾರ ಅವರು, ಯಾರು ರಿಜಿಸ್ಟರ್ ಮಾಡಲ್ಲ. ಎಷ್ಟು ರಿಜಿಸ್ಟರ್ ಮಾಡಿದಿರಿ? ಎಷ್ಟು ಫೈನ್ ಹಾಕಿದಿರಿ? 30 ಡೇಸ್ಗಿಂತ ಜಾಸ್ತಿ. 30 ಡೇಸ್ ಜಾಸ್ತಿ ಮಾಡಂಗಿಲ್ಲ ಅವ್ರು ಇಲ್ಲಿ. ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಮ್ಯಾಕ್ಸಿಮಮ್ ನಮ್ಮ ಆಫೀಸ್ ಮಾಡಿರೋದು ಕೊಡ್ತೀನಿ. ನೀವು ಜಾಸ್ತಿ ಮಾಡಿ ಸಂತೋಷ. ಒಂದಿನ 16 ಕೋಟಿ ಕಲೆಕ್ಟ್ ಮಾಡಿ ಕೃಷ್ಣ, ನೀವು 14 ಕೋಟಿ 20 ಕೋಟಿ ನೀವು ಅಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿ ಇದ್ಯಾಕೆ? 20 ಕೋಟಿ ಖುಷಿ ಪಡ್ತೀನಿ ನಾನು. ಈ ಅಲ್ಗ ಕೆಲಸ ಮಾಡಿದಾರ ಪ್ರೈವೇಟ್ ಅಲ್ಲಿ ಇಷ್ಟು ಇಕ್ಕಿದಲ್ಲ. ಹೂ ಇಸ್ ದಿ ಕನ್ಸರ್ನ್? ನಿಮ್ಮ ಕಸ್ಟಡಿಯಲ್ಲಿ ಇರಬೇಕಿತ್ತು. ನಿಮ್ಮ ಕಸ್ಟಡಿ ಪಬ್ಲಿಕ್ ಡಾಕ್ಯುಮೆಂಟ್, ಹೌ ಕ್ಯಾನ್ ಇಟ್ ಬಿ ಪ್ರೈವೇಟ್ ಕಸ್ಟಡಿ? ಯು ಆರ್ ಸೆಲ್ಲಿಂಗ್ ದಿ RTO ಆಫೀಸ್ ಟು ದಿ ಪ್ರೈವೇಟ್ ಪೀಪಲ್. ಪ್ಯಾಂಟ್ ಹಾಕೊಂಡು ಬಂದಿದ್ದೀನಿ ಇದು ಅವತಾರ. ಅವ್ನು ನೋಡಿ ಕಡೆ ಬಾಯ್ ಕಡೆ ಜೀನ್ಸ್ ಪ್ಯಾಂಟ್ ಎಲ್ಲ ಕಡೆ ಬನ್ನಿ ಜೀನ್ಸ್ ಪ್ಯಾಂಟ್ ಎಲ್ಲ ಕಡೆ ಬನ್ನಿ ಫೋಟೋ ಹೋಗ್ತಾರೆ ಜೀನ್ಸ್ ಪ್ಯಾಂಟ್ ಕಡೆ. ಇದೇನು RTO ಆಫೀಸು ನಮ್ಗೆ ಅರ್ಥ ಆಗ್ತಾ ಇಲ್ಲ. ವಾಟ್ ಇಸ್ ದಿಸ್ ಸರ್? ನೀವು ಏನು ಕಂಟ್ರೋಲ್ ಮಾಡ್ತೀರಿ? 15 ಕೋಟಿ ಸರ್ ಅಂತ ಹೇಳಿದ್ರಿ. ಇವಾಗ ಹೇಳಿ ಏನು ರೆಗ್ಯುಲೇಟ್ ಮಾಡಿದ್ರಿ ನೀವು ಬೀಯಿಂಗ್ ರೀಜನಲ್ ಟ್ರಾನ್ಸ್ಫರ್ ಆಫೀಸರ್ ಆಗಿ? ವೈ ಯು ನಾಟ್ ರೆಗ್ಯುಲೇಟ್ ದಿಸ್ ಜೀನ್ಸ್ ಪ್ಯಾಂಟ್ ಸರ್? ಯಾಕೆ ಮಾಡಿಲ್ಲ ನೀವು? ನೀವೇನು ರೆಗ್ಯುಲರ್ ಎಂಪ್ಲಾಯೀಸಾ? ನೀವೆಲ್ಲ 3 ಜನ ರೆಗ್ಯುಲರ್ ಎಂಪ್ಲಾಯೀಸಾ? ಎಂತ ಮಾಡ್ತೀರಿ? ಕೋರ್ಟ್ ಬರ್ಬೇಕಾದ್ರೆ ದಿಕ್ಕರಕ್ಕಮ್ಮನೆ ನಾಳೆಯಿಂದ ಈ ಆಫೀಸ್ ಬರ್ಬೇಕಾದ್ರೆ ಗೌರ್ಮೆಂಟ್ ಒಂದು ಕೋಡ್ ಮಾಡಿದೆ ತಾನೆ, ಯೂನಿಫಾರ್ಮ್ ಇರಬೇಕು ಅಂತ. ಯೂನಿಫಾರ್ಮ್ ಇರಬೇಕು ತಾನೆ, ಡ್ರೆಸ್ ಕೋಡ್ ಇದೆ. ನಾಳೆಯಿಂದ ಒಂದು ಕೆಲಸ ಮಾಡಿ, ಇದು ಟಿ ಶರ್ಟ್ ಹಾಕೊಂಬಂದವನೆ ಒಂದು ಕೆಲಸ ಮಾಡು, ಇಲ್ಲಿಗೆ ನಿಕ್ಕರ್ ಹಾಕೊಂಬಂದ್ಬಿಡಪ್ಪ. ನೀವು ಅದು ಕೆಲಸ ಮಾಡ್ತಿರ್ಬೇಕು ಹೆಣ್ಮಕ್ಳು ಅಂತ ಇದ್ರಿ. ಇಲ್ಲಿ ಈ ಆಫೀಸ್ ಬಂದಾಗ ಇದೆ ನಿಮ್ಗೆ ಊಟ ಹಾಕೋ ದೇವಸ್ಥಾನ ಇದು. ಇಲ್ಲಿ ಕಾಯ ವಾಚ ಮನಸ ಬದುಕಬೇಕು. ಏನಕ್ಕೆ ಬರ್ತೀರಿ? ಜೀನ್ಸ್ ಪ್ಯಾಂಟ್ ಹಾಕೊಂಡು ಟಿ ಶರ್ಟ್ ಹಾಕೊಂಡು ಹತ್ತ ಮನೆಗೆ ಬಂದಿದೆಯಾ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ರೆಗ್ಯುಲರ್ ಎಂಪ್ಲಾಯ್ಸ್ ಇವರು. ಅದು ಕೇಸ್ ಲಿಸ್ಟ್ ಮಾಡ್ತಾರೆ.